ನನ್ನೆಲ್ಲ ಪ್ರೀತಿಯ ಶಿಕ್ಷಣಾರ್ಥಿಗಳೇ, ಜ್ಞಾನಾಕಾಂಕ್ಷಿಗಳೇ, ಸ್ಪರ್ಧಾಕಾಂಕ್ಷಿಗಳೇ, ನಿಮ್ಮೊಂದಿಗೆ ನಾನಿಂದು ಹಂಚಿಕೊಳ್ಳಿರುವ ವಿಷಯ ವಸ್ತು ಶೈಕ್ಷಣಿಕ ಮನೋವಿಜ್ಞಾನ. ಬರುವ ತಿಂಗಳಲ್ಲಿ ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆ ಹೊರಬರಲಿದೆ. ನಿಮ್ಮ ಸಹಾಯಕ್ಕೊಂದಿಷ್ಟು ಮಾಹಿತಿ ಸಂಗ್ರಹಿಸ್ಕೊಂಡು ಬಂದಿದ್ದೇನೆ. ಅದೇನು ಅಂದರೆ ಶೈಕ್ಷಣಿಕ ಮನೋವಿಜ್ಞಾನ. ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ, ಯಶಸ್ಸನ್ನು ಪಡೆಯಿರಿ, ಜೀವನದಲ್ಲಿ ಸೋಲು ಕಾಣಬೇಡಿ ಎಂಬುದು ನನ್ನ ಸದಾಶಯ. ಶೈಕ್ಷಣಿಕ ಮನೋವಿಜ್ಞಾನ, ಸೈಕಾಲಜಿ ಎಂಬ ಪದವು ಗ್ರೀಕ್ ಭಾಷೆಯ ಸೈಕೆ ಆ್ಯಂಡ್ ಲೋಗೋಸ್ ಎಂಬ ಪದಗಳಿಂದ ಬಂದಿದೆ. ಸೈಕೆ ಅಂದರೆ ಆತ್ಮ, ಲೋಗೋಸ್ ಅಂದರೆ ಅಧ್ಯಯನ. ಶೈಕ್ಷಣಿಕ ಮನೋವಿಜ್ಞಾನವನ್ನು ಆತ್ಮದ ಅಧ್ಯಯನವೆಂದು ಕರೆಯುತ್ತಾರೆ. ಇದನ್ನು ಹೇಳಿದವನು ಡೆಮಾಕ್ರೈಟಸ್. ಮನೋವಿಜ್ಞಾನವು ಮೊದಲು ತತ್ವಶಾಸ್ತ್ರ ಅಧ್ಯಯನವಾಗಿತ್ತು. ಆತ್ಮದ ನಂತರ ಮನೋವಿಜ್ಞಾನವು ಮನಸ್ಸಿನ ಅಧ್ಯಯನವಾಗಿತ್ತು ಎಂದು ಡೆಕಾರ್ಟ ಹೇಳ್ತಾರೆ. ಪ್ರಜ್ಞೆಯ ಅಧ್ಯಯನ ಪ್ರಸ್ತುತ ವರ್ತನೆಗಳ ಅಧ್ಯಯನವಾಗಿದೆ ಎಂದು ವಿಲ್ಹೆಲ್ಮ್ ವೂಂಟ್ ಅವರು ಹೇಳ್ತಾರೆ. ವುಡ್ವರ್ತರ ಪ್ರಕಾರ ಮನೋವಿಜ್ಞಾನವು ಮೊದಲು ಆತ್ಮವನ್ನು ಕಳೆದುಕೊಂಡಿತು, ನಂತರ ತನ್ನ ಮನಸ್ಸನ್ನು ಕಳೆದುಕೊಂಡಿತು, ಅನಂತರ ಅದು ತನ್ನ ಪ್ರಜ್ಞೆಯನ್ನು ಕಳೆದುಕೊಂಡಿತು. ಆದಾಗ್ಯೂ ಒಂದು ವಿಧವಾದ ವರ್ತನೆಯುಳ್ಳದಾಗಿದೆ. ವರ್ತನೆ ಎಂಬ ಪದ ಬಳಸಿದವನು ಜೆ.ಬಿ. ವ್ಯಾಟ್ಸನ್, ಅಮೆರಿಕ ದೇಶದವನು. ವರ್ತನೆ ಎಂದರೆ ವಸ್ತುನಿಷ್ಠವಾಗಿ ವೀಕ್ಷಿಸಬಹುದಾದ ಯಾವುದೇ ಒಂದು ಕ್ರಿಯೆ ಅಥವಾ ಚಟುವಟಿಕೆಯಾಗಿದೆ. ಇನ್ನು ಕ್ರೋ ಮಾನವ ವರ್ತನೆ ಹಾಗೂ ಮಾನವನ ಅಂತರ ಸಂಬಂಧಗಳ ಅಧ್ಯಯನವೇ ಮನೋವಿಜ್ಞಾನವಾಗಿದೆ ಎಂದು ಅಭಿಪ್ರಾಯಪಡುತ್ತಾರೆ. ಮನೋವಿಜ್ಞಾನ ಶಾಖೆಗಳು ಯಾವ ಬರ್ತಾವಪ್ಪ ಅಂದರೆ ಶುದ್ಧ ಮನೋವಿಜ್ಞಾನ, ಏಕೆ, ಏನು, ಹೇಗೆ. ಅನ್ವಯಿಕ ಮನೋವಿಜ್ಞಾನ, ತತ್ವ ಮತ್ತು ನಿಯಮಗಳು. ಈಗ ಶುದ್ಧ ಮನೋವಿಜ್ಞಾನ ನೋಡ್ಕೊಂಡು ಬರುವ ಸಾಮಾನ್ಯ ವಿಜ್ಞಾನ. ಶುದ್ಧ ಮನೋವಿಜ್ಞಾನದಲ್ಲಿ ಮನೋವಿಜ್ಞಾನ ಮೂಲಭೂತ ತತ್ವಗಳ ಕುರಿತು ಚರ್ಚಿಸುತ್ತದೆ. ಸಂವೇಗ, ಕಲಿಕೆ, ಅಭಿಪ್ರೇರಣೆ, ಗ್ರಹಿಕೆ, ಸಂವೇದನೆಗಳ ಅಧ್ಯಯನ. ಅಸಾಮಾನ್ಯ ಮನೋವಿಜ್ಞಾನ ಭಿನ್ನ ವ್ಯಕ್ತಿಗಳಾದಂತಹ ವ್ಯಕ್ತಿಗಳೆಂದರೆ ಅಪರಾಧಿಗಳು, ಸಮಾಜದ್ರೋಹಿಗಳು, ನರರೋಗಿಗಳು ಮತ್ತು ಮಾನಸಿಕ ರೋಗಿಗಳ ವರ್ತನೆಯನ್ನು ಅಧ್ಯಯನ ಮಾಡುತ್ತದೆ. ವಿಕಾಸ ಮನೋವಿಜ್ಞಾನ ವಿಕಾಸದ ವಿವಿಧ ಹಂತಗಳ ಅಧ್ಯಯನ ಮಾಡುತ್ತೆ. ಅನುವಂಶತೆ ಮತ್ತು ಪರಿಸರಗಳ ಅಧ್ಯಯನ ಮಾಡುತ್ತೆ. ವಿಭೇದಾತ್ಮಕ ಮನೋವಿಜ್ಞಾನ ವೈಯಕ್ತಿಕ ಭಿನ್ನತೆಗಳ ಸ್ವರೂಪ, ಅಳತೆ ಮಾಡುವ ವಿಧಾನಗಳು ಮತ್ತು ಪ್ರಭಾವ ಬೀರುವ ಅಂಶಗಳು, ಬುದ್ಧಿಶಕ್ತಿ, ಆಸಕ್ತಿ, ಮನೋಧೋರಣೆಗಳಾಗಿವೆ. ಸಾಮಾಜಿಕ ಮನೋವಿಜ್ಞಾನ ಇದು ಗುಂಪು ಅಧ್ಯಯನವಾಗಿದೆ, ವ್ಯಕ್ತಿಯ ವರ್ತನೆಯ ಅಧ್ಯಯನವಾಗಿದೆ, ಸಮಾಜ ಮಿತಿ ಮತ್ತು ಸಮೂಹದ ಲಕ್ಷಣಗಳ ಬಗ್ಗೆ ಅಧ್ಯಯನ ಮಾಡುವುದಾಗಿದೆ. ಶರೀರ ಕ್ರಿಯಾವಿಜ್ಞಾನ ವರ್ತನೆಯ ದೈಹಿಕ ತಳಹದಿಯ ಅಧ್ಯಯನವಾಗಿದೆ, ಇದು ನರಮಂಡಲ ಕುರಿತು ಅಧ್ಯಯನ ಮಾಡುವುದಾಗಿದೆ. ಪ್ರಾಯೋಗಿಕ ಮನೋವಿಜ್ಞಾನ ಪ್ರಾಣಿ ಮತ್ತು ಮಾನವನ ವರ್ತನೆಗಳನ್ನು ಪ್ರಯೋಗಶಾಲೆಯಲ್ಲಿ ಅಧ್ಯಯನ ಮಾಡುವುದು. ತೌಲನಿಕ ಮನೋವಿಜ್ಞಾನ ಸೂಕ್ಷ್ಮ ಜೀವಿಗಳಿಂದ ಮಾನವನವರೆಗೆ ವರ್ತನೆಗಳ ಅಧ್ಯಯನ ಮಾಡುವುದು. ಅನ್ವಯಿಕ ಮನೋವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನ ಶೈಕ್ಷಣಿಕ ಸಮಸ್ಯೆಗಳನ್ನು ಪರಿಹರಿಸುವುದು. ಚಿಕಿತ್ಸಾ ಮನೋವಿಜ್ಞಾನ ಅಪಸಾಮಾನ್ಯರ ಚಿಕಿತ್ಸೆ, ಸಮಸ್ಯೆಗಳ ಚಿಕಿತ್ಸಾ ವಿಧಾನಗಳ ಬಗ್ಗೆ ಅಧ್ಯಯನ ಮಾಡುವುದು. ಔದ್ಯೋಗಿಕ ಮನೋವಿಜ್ಞಾನ ಉದ್ಯೋಗದ ಬಗ್ಗೆ ತಿಳಿಯುವುದು. ಈಗ ಶೈಕ್ಷಣಿಕ ಮನೋವಿಜ್ಞಾನ ನೋಡೋದಾದರೆ ಶೈಕ್ಷಣಿಕ ಸನ್ನಿವೇಶದಲ್ಲಿ ವ್ಯಕ್ತಿ ವಿಕಾಸದ ಕ್ರಮಬದ್ಧ ಅಧ್ಯಯನವಾಗಿದೆ. ಕ್ರೋ ಹೇಳ್ತಾರೆ, ವ್ಯಕ್ತಿಯ ಹುಟ್ಟಿನಿಂದ ವೃದ್ಧಾಪ್ಯದವರೆಗಿನ ಕಲಿಕೆಯ ಅನುಭವಗಳನ್ನು ವೈಜ್ಞಾನಿಕವಾಗಿ ವಿವರಿಸುವ ವಿಜ್ಞಾನವೇ ಶೈಕ್ಷಣಿಕ ಮನೋವಿಜ್ಞಾನ. ಫೀಲ್ ಅವರು ಹೇಳ್ತಾರೆ, ಶೈಕ್ಷಣಿಕ ಮನೋವಿಜ್ಞಾನವು ಶಿಕ್ಷಣವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವಾಗಿದೆ. ಅಂತರವಲೋಕನ ಇಂಟ್ರಾಸ್ಪೆಕ್ಷನ್ ಇದು ಒಂದು ಅತ್ಯಂತ ಹಳೆಯ ವಿಧಾನವಾಗಿದೆ. ಇಂಟ್ರಾ ಅಂದರೆ ವಿತಿನ್, ಸ್ಪೆಕ್ಷನ್ ಅಂದರೆ ಲುಕಿಂಗ್ ಅಂದರೆ ತನ್ನನ್ನು ತಾನು ಒಳಹೊಕ್ಕು ನೋಡಿಕೊಳ್ಳುವುದಾಗಿದೆ. ಅಂತರವಲೋಕನ ಸ್ವಯಂ ವೀಕ್ಷಣೆ ಎಂದರ್ಥ. ಎ.ಬಿ. ಟೆಚನರ್ ಎಂಬುವರು ಪ್ರತಿಪಾದಿಸಿದರು. ಇವರು ಬ್ರಿಟಿಷ್ ದೇಶದವರು. ಇದರ ಗುಣಗಳನ್ನು ನೋಡ್ಕೊಂಡು ಬರೋಣ. ವ್ಯಕ್ತಿ ತನ್ನ ಆಂತರಿಕ ಭಾವನೆಗಳನ್ನು ಅಧ್ಯಯನ ಮಾಡುವ ಏಕೈಕ ವಿಧಾನ ಮಿತವ್ಯಯಕರ ವಿಧಾನವಾಗಿದೆ. ಇದನ್ನು ಎಲ್ಲ ಸ್ಥಳ ಮತ್ತು ಕಾಲದಲ್ಲಿಯೂ ಬಳಸಬಹುದು. ವ್ಯಕ್ತಿ ತನ್ನನ್ನು ತಾನು ಅಧ್ಯಯನ ಮಾಡಿಕೊಂಡು ಸುಧಾರಿಸಿಕೊಳ್ಳಲು ಉಪಯುಕ್ತವಾಗಿದೆ. ವ್ಯಕ್ತಿ ತನ್ನನ್ನು
ತಾನು ಅಧ್ಯಯನ ಮಾಡಿಕೊಂಡು ಸುಧಾರಿಸಿಕೊಳ್ಳಲು ಉಪಯುಕ್ತವಾಗಿದೆ. ಶಿಕ್ಷಕ ತನ್ನ ಬೋಧನೆಯಲ್ಲಿನ ಸಫಲತೆ ಮತ್ತು ವಿಫಲತೆಗಳನ್ನು ವಿಶ್ಲೇಷಿಸಿ ಸ್ವಯಂ ಮೌಲ್ಯಮಾಪನ ಮಾಡಿಕೊಳ್ಳಲು ಸಾಧ್ಯ. ಮಗುವಿನಲ್ಲಿ ಸ್ವಯಂ ಶಿಸ್ತು ಬಳಸಲು ಶಿಕ್ಷಕರಿಗೆ ಸೂಕ್ತ ಆತ್ಮವಿಮರ್ಶೆ ಆತ್ಮಸಾಕ್ಷಾತ್ಕಾರಕ್ಕಾಗಿ ಸಹಕಾರಿಯಾಗಿದೆ. ವ್ಯಕ್ತಿಯಲ್ಲಿ ಅಡಗಿರುವ ನೈಜವಾದ ಆಂತರಿಕ ಶಕ್ತಿಯನ್ನು ವ್ಯಕ್ತಪಡಿಸಲು ಸಹಕಾರಿಯಾಗಿದೆ. ಇದರ ಅವಗುಣಗಳು ನೋಡೋದಾದರೆ, ಚಿಕ್ಕ ಮಕ್ಕಳಿಗೆ ಮತ್ತು ಅಪಸಾಮಾನ್ಯ ಮಕ್ಕಳಿಗೆ ಸೂಕ್ತವಲ್ಲ. ಸಂಗ್ರಹಿಸಿದ ಮಾಹಿತಿಯನ್ನು ವ್ಯಕ್ತಿನಿಷ್ಠವಾಗಿರುತ್ತದೆ. ವರದಿಯು ಏಕಪಕ್ಷೀಯವಾಗಿರುತ್ತದೆ. ಇದು ವೈಜ್ಞಾನಿಕ ವಿಧಾನವಲ್ಲ. ವೀಕ್ಷಕ ಮತ್ತು ವೀಕ್ಷಣೆಗೊಳಪಡುವ ವ್ಯಕ್ತಿ ಒಬ್ಬನೇ ಇರುವುದರಿಂದ ಇದು ವಿಶ್ವಸನೀಯತೆ ಹೊಂದಿಲ್ಲ. ಇನ್ನು ಅಬ್ಸರ್ವೇಷನ್ಗೆ ಬಂದಿದ್ದೆ ಆದರೆ ವೀಕ್ಷಣಾ ವಿಧಾನ ಅವಲೋಕನ ವಿಧಾನಕ್ಕೆ ಬಂದರೆ JB ವ್ಯಾಟ್ಸನ್ ರವರು ಪ್ರತಿಪಾದಿಸಿರುವುದು ಏನಪ್ಪ ಅಂದರೆ, ಒಂದು ನಿರ್ದಿಷ್ಟ ಉದ್ದೇಶ ಸಾಧನೆಗಾಗಿ ವ್ಯಕ್ತಿಯ ಬಾಹ್ಯ ವರ್ತನೆಯನ್ನು ಅಧ್ಯಯನ ಮಾಡುವುದೇ ವೀಕ್ಷಣೆ. ಇದರ ವಿಧಗಳು 3 ಇದ್ದಾವೆ. ಯಾವಪ್ಪ ಅಂದರೆ, 1 ಪೂರ್ಣ ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ, 2 ಭಾಗಶಃ ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ, 3 ಸ್ವತಂತ್ರ ಸನ್ನಿವೇಶದ ವೀಕ್ಷಣೆ. ಗೆಸೆಲ್ ರವರು ಶಿಶು ಚಿಕಿತ್ಸಾಲಯದಲ್ಲಿ ಒಮ್ಮುಖ ಗಾಜಿನ ಪರದೆಯನ್ನು ಬಳಸುವ ಮೂಲಕ ಅಪಸಮಯೋಜಿತ ಮಕ್ಕಳ ವರ್ತನೆಯನ್ನು ವೀಕ್ಷಿಸುತ್ತಿದ್ದರು. ಇದರ ಗುಣಗಳನ್ನು ನೋಡೋದಾದರೆ, ವಸ್ತುನಿಷ್ಠ ವಿಧಾನವಾಗಿದೆ. ಮಗುವಿನಲ್ಲಿ ಸ್ವಯಂ ಶಿಸ್ತು ಬೆಳೆಸಲು ಸೂಕ್ತವಾದ ವಿಧಾನವಾಗಿದೆ. ವ್ಯಕ್ತಿಯನ್ನು ಸ್ವಾಭಾವಿಕ ಸನ್ನಿವೇಶದಲ್ಲಿ ಅಧ್ಯಯನ ಮಾಡುತ್ತದೆ. ಶಾಲೆ, ಕುಟುಂಬ ಮುಂತಾದ ಸನ್ನಿವೇಶದಲ್ಲೂ ಬಳಸಬಹುದು. ಯಾವುದೇ ವಯಸ್ಸಿನ ಮಿತಿ ಇಲ್ಲದೆ ಬಳಸಬಹುದಾಗಿದೆ. ವ್ಯಕ್ತಿ ಮತ್ತು ಗುಂಪನ್ನು ಕೂಡ ಅಧ್ಯಯನ ಮಾಡಬಹುದು. ಮಕ್ಕಳ ಸಮಸ್ಯೆ ಗುರುತಿಸಿ ಸೂಕ್ತ ಮಾರ್ಗದರ್ಶನ ನೀಡುವುದಾಗಿದೆ. ಅವಗುಣಗಳು: ನಿಯಂತ್ರಣಕ್ಕೆ ಅವಕಾಶವಿಲ್ಲ. ಪ್ರಮುಖ ದೋಷ: ಫಲಿತಾಂಶ ಪೂರ್ವಗ್ರಹ ಪೀಡಿತವಾಗಿರುತ್ತದೆ. ಬಾಹ್ಯ ವರ್ತನೆಯನ್ನು ಮಾತ್ರ ವೀಕ್ಷಿಸುತ್ತದೆ. ದತ್ತಾಂಶಗಳನ್ನು ದಾಖಲಿಸುವಲ್ಲಿ, ವರದಿ ಮಾಡುವಲ್ಲಿ ಮತ್ತು ಅರ್ಥೈಸುವಲ್ಲಿ ವ್ಯಕ್ತಿನಿಷ್ಠತೆಗೆ ಅವಕಾಶವಿರುತ್ತದೆ. ವೀಕ್ಷಕ ತನ್ನನ್ನು ವೀಕ್ಷಿಸುತ್ತಿದ್ದಾನೆಂದು ವೀಕ್ಷಣೆಗೊಳಪಟ್ಟ ವ್ಯಕ್ತಿಗೆ ತಿಳಿದರೆ ಅವನ ವರ್ತನೆ ಕೃತಕವಾಗಬಹುದು. ವೀಕ್ಷಣಾ ಪದ್ಧತಿಯ ಪರಿಣಾಮಕಾರಿ ಸಲಹೆಗಳು ಏನಪ್ಪ ಅಂದರೆ, ಯಾಂತ್ರಿಕ ಸಾಧನೆಗಳ ಬಳಕೆ, ನಿರ್ದಿಷ್ಟ ಉದ್ದೇಶಗಳು, ವೀಕ್ಷಣಾ ವಹಿ, ತರಬೇತಿ, ನಿಖರತೆ ಇವುಗಳು ಇರಬೇಕು. ಶುಭವಾಗಲಿ. ಜೈ ಕರ್ನಾಟಕ. ಸರ್ವೇ ಜನ ಸುಖಿನೋ ಭವಂತು. ಸರ್ವರಿಗೂ ಶುಭವಾಗಲಿ.